ಧ್ಯಾನದ ಮಹಿಮೆ ಏನಂತಂದರೆ, ಕಲ್ಲಾಗಿರ್ತಕ್ಕಂಥ ಮನುಷ್ಯನು ಕರಗಿಸ್ತದೆ, ಕರಗಿ ಹೋಗಿರ್ತಕ್ಕಂಥವನ್ನ ದೃಢವಾಗಿ ನಿಲ್ಲಿಸ್ತದೆ. ನಮಗೆ ಶತ್ರುಗಳು ಮಿತ್ರರಾಗೋದು ಕಾಲದಿಂದ. ಅದಕ್ಕೆ ಹೇಳಿದ್ರು ಕಾಲಾಯ ತಸ್ಮೈ ನಮಃ ಅಂತ. ಶರೀರಕ್ಕೆ ಚಿತೆ ಆಗೋದು ಒಂದು ಸಲ, ಆದರೆ ಮನಸ್ಸಿಗೆ ಚಿಂತೆ ಅದು ದಿನವೂ ನಮ್ಮನ್ನು ಸುಡ್ತಾ ಇರ್ತದೆ. 4 ತತ್ವಗಳು ನಮಗೆ ಬೇಕಾಗ್ತದೆ. ಏನು? ಶಕ್ತಿ, ಯುಕ್ತಿ, ಭಕ್ತಿ ಮತ್ತು ಮುಕ್ತಿ. ನನ್ನ ಕೈ ಬಿಡಲ್ಲ ಭಗವಂತ, ನನಗೆ ಒಳ್ಳೆಯದೇ ಆಗತ್ತೆ ಅಂತಕ್ಕಂಥ ದೃಢವಾದ ಒಂದು ವಿಶ್ವಾಸ. ಗುರುಗಳಿಗೋಸ್ಕರ ಅಥವಾ ಜ್ಞಾನಕ್ಕೋಸ್ಕರ ಕಾಯೋದಕ್ಕೆ ತಪಸ್ಸು ಅಂತಾರೆ. ಸುಖಕ್ಕಾಗಿ ಅಥವಾ ಬೇರೆ ಯಾವುದಕ್ಕಾದ್ರೂ ಕಾಯೋದಕ್ಕೆ ತಾಪ ಅಂತೀವಿ. ಆದರೆ ಜ್ಞಾನಕ್ಕಾಗಿ, ಜ್ಞಾನದ ಮಾತು ಕೇಳಲಿಕ್ಕೋಸ್ಕರ ಕಾಯೋದು ನಿಜವಾಗ್ಲೂ ತಪಸ್ಸು ಅಂತಾರೆ. ಹಾಗೆ ಎಲ್ಲರೂ ತಪಸ್ಸು ಮಾಡಿದ್ದೀರಾ ಇವತ್ತು? ಸಾಕಷ್ಟಲ್ಲ. ಸಂಕ್ಷಿಪ್ತವಾಗಿ, ನಾನು ಹೆಚ್ಚು ಮಾತಾಡೋದಿಲ್ಲ, ಸಂಕ್ಷಿಪ್ತವಾಗಿ ಮಾತಾಡೋಣ. ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ನನಗೂ ಗೊತ್ತಿವಾಗ ಮುಂದೆ 40 ಆಯಿತು ಅಲ್ಲ, ಹೊಟ್ಟೆ ಹಸಿದಿರಬೇಕಿದ್ರೆ ಎಲ್ಲರಿಗೂ, ಹೌದಾ? ಹಸುವಾಗಿದ್ದಾಗ ಬೇರೆ ಏನು ಹೆಚ್ಚಾಗಿ ಕೇಳಲಿಕ್ಕೆ ಮನಸ್ಸಿರೋದಿಲ್ಲ. ಮನಸ್ಸಿಲ್ಲದೆ ಇರಬೇಕಿದ್ರೆ ಹೇಳಿ ಪ್ರಯೋಜನ ಆಗೋದಿಲ್ಲ, ಹೌದಲ್ಲ? ಎಲ್ಲ ಕೇಳ್ತಾ ಇದ್ದೀರಾ? ಏನು ಕೇಳಬೇಕು? ನೀವೇ ಕೇಳಿ. ನಾವೇನು ಹೇಳಬೇಕು, ನೀವೇನು ಕೇಳಬೇಕು ಅಂತಿದ್ದೀರಾ ಅನ್ನೋದನ್ನು ನೀವು ಕೇಳಿದ್ರೆ, ವಾಟ್ ಈಸ್ ದಟ್ ಯು ವುಡ್ ಲೈಕ್ ಟು ಹಿಯರ್? ಯಾವ ಟಾಪಿಕ್ ಮೇಲೆ ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ? ನೆಮ್ಮದಿ, ಶಾಂತಿ. ಶಾಂತಿ ಬೇಕು. ಏಕಾಗ್ರತೆ ಹೇಗೆ ಬರಬೇಕು? ಒಂದೇ ಶಬ್ದದ ಪರ್ಯಾಯ ವಾಚ ಇವೆಲ್ಲ. ಶಾಂತಿ, ನೆಮ್ಮದಿ, ಏಕಾಗ್ರತೆ. ಹಾಗಿದ್ಮೇಲೆ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ನೀವು ಶಾಂತಿ ಬೇಕಿದ್ರೆ ಧ್ಯಾನ ಮಾಡಬೇಕು. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಸ್ವಲ್ಪ ಧ್ಯಾನ ಆಯ್ತಲ್ಲ. ಧ್ಯಾನದಿಂದ ಬಹಳ ಪ್ರಯೋಜನ ಇದೆ. ಒಂದು ಶರೀರ ಸ್ವಸ್ಥವಾಗಿರ್ತದೆ. ನಮ್ಮ ವಾತಾವರಣದಲ್ಲಿ ಒಂದು ದುಗುಡ, ದುಮ್ಮಾನ, ಗಲಭೆ ಇರುತ್ತಲ್ಲ, ಈ ಗಲಭೆಗಳೆಲ್ಲ ಕಡಿಮೆ ಆಗ್ತದೆ. ಧ್ಯಾನದ ಮಹಿಮೆ ಏನಂತಂದರೆ, ಅದು ಕಲ್ಲಾಗಿರ್ತಕ್ಕಂಥ ಮನುಷ್ಯನು ಕರಗಿಸ್ತದೆ, ಕರಗಿ ಹೋಗಿರ್ತಕ್ಕಂಥವನ್ನ ದೃಢವಾಗಿ ನಿಲ್ಲಿಸ್ತದೆ. ಹೀಗೆ ಇದರ ಹಲವಾರು ಪ್ರಯೋಜನ ಇದೆ. ಇವತ್ತು ವೈಜ್ಞಾನಿಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ಒಂದು 20 ನಿಮಿಷ ಧ್ಯಾನ ದಿನಕ್ಕೆ 2 ಸಲ 2 ತಿಂಗಳು ಮಾಡಿದ್ರೆ ಸಾಕು, ಅವ್ರ ಬ್ರೈನಲ್ಲಿ ಗ್ರೇ ಮ್ಯಾಟರ್ಸ್ ಹೆಚ್ಚಾಗತ್ತೆ ಮತ್ತು ಬ್ರೈನಿನ ಸ್ಟ್ರಕ್ಚರೇ ಬದಲಾಗ್ಬಿಡ್ತದೆ ಅಂತ ಹೇಳ್ತಾರೆ. ಎಷ್ಟೋ ಗುಣ ಆಗದೇ ಇರ್ತಕ್ಕಂಥ ಕಾಯಿಲೆಗಳು ಗುಣ ಆಗಿರೋದು ನಾವು ಕಂಡಿದ್ದೀವಿ. ಆದರೆ ಇದೇನೋ ನಂಬಿಕೆಯಿಂದ ಸರಿಯಾಗಿಬಿಟ್ಟಿರುತ್ತೆ ಅಂತ ಅನ್ನೋ ಒಂದು ಮಾತಿರ್ಬೋದು. ಆದರೆ ಇದನ್ನು ವೈಜ್ಞಾನಿಕ ರೀತಿಯಿಂದ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಇದರ ಮೇಲೆ ಸಂಶೋಧನೆ ಮಾಡಿ ಅವರುಗಳು ಒಂದು ಶೋಧ ಪತ್ರವನ್ನು ತೆಗೆದಿದ್ದಾರಲ್ಲ, ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಇದು ಬರೀ ಒಂದು ನಂಬಿಕೆಯಿಂದನೇ ಅಲ್ಲ, ಇದು ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ಕ್ರಿಯೆ ಮಾಡಿದ್ರೆ ನಿಶ್ಚಿತವಾಗಿ ಇದರ ಪ್ರಭಾವ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಉಂಟಾಗುತ್ತೆ. ಈಗ ಚಿಂತೆಯ ಚಿತೆ ನಮ್ಮನ್ನು ಕಾಡ್ತಾ ಇರ್ತದೆ. ಶರೀರಕ್ಕೆ ಚಿತೆ ಆಗೋದು ಒಂದು ಸಲ, ಆದರೆ ಮನಸ್ಸಿಗೆ ಚಿತೆ ಇದೆಯಲ್ಲ, ಅದು ಏನು ಅಂದರೆ ಚಿಂತೆ. ಮನಸ್ಸಿನ ಚಿತೆ ಯಾವುದು? ಚಿಂತೆ. ಅದು ದಿನವೂ ನಮ್ಮನ್ನು ಸುಡ್ತಾ ಇರ್ತವೆ. ನೀವು ಏನು ಮಾಡಬೇಕು? ನಿಮ್ಮ ಜೀವನವನ್ನೇ ಒಂದು ಸಲ ನೋಡಿ. ನಿಮಗೆಷ್ಟು ವಯಸ್ಸಾಗಿದೆ ತಿಳ್ಕೊಳ್ಳಿ. ಇವಾಗ ಎಷ್ಟು ನಿಮಗೆ? 50-60 ವಯಸ್ಸಾಗಿದೆಯಾ? ಈ 60 ವಯಸ್ಸು ನಾನು ಹೇಗೆ ಕಳೆದಿದ್ದೀನಿ? ಇನ್ನು ಉಳಿದಿರೋ 20-30 ವರ್ಷಗಳು ನಾನು ಹೇಗೆ ಕಳಿಬೇಕು ಅಂತ ಸಮಯದ ಪರಿಶೀಲನೆ ನಾವು ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣವೇ ಸ್ವಲ್ಪ ಏನೋ ಒಂದು ಬೆಳಕು ಕಂಡಂಗೆ ಆಗ್ತದೆ ಜೀವನದಲ್ಲಿ. ಯಾವುದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಪ್ಪ ಅಂತ ನೋಡಿದ್ರೆ ಅದು ಬೇಡದೇ ಇರೋದು ಚಿಂತೆ. ದೊಡ್ಡ ಚಿಂತೆ ಮಾಡಿದ್ರೆ ಒಳ್ಳೆಯದೇನೆ. ನಾನು ಚಿಂತೆ ನೀವು ಮಾಡಲೇಬೇಕು ಅಂದರೆ ದೊಡ್ಡದಾಗಿ ಚಿಂತೆ ಮಾಡಿ, ದೇಶಕ್ಕೆ ಏನಾಗತ್ತಪ್ಪ, ಇನ್ನು 1000 ವರ್ಷದ ಆದಮೇಲೆ ಈ ಪೃಥ್ವಿಗೆ ಏನು ಸಮಸ್ಯೆ ಬರ್ಬೋದು ಅನ್ನೋ ದೊಡ್ಡ ಚಿಂತೆ ಮಾಡಿ, ಇನ್ನು 500 ವರ್ಷ ಆದಮೇಲೆ ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ಅವರ ಮಕ್ಕಳಿಗೆಲ್ಲ ಕುಡಿಲಿಕ್ಕೆ ನೀರು ಸಿಗುತ್ತೋ ಇಲ್ಲವೋ, ಈ ಥರ ನಿಮ್ಮ ಚಿಂತೆಯನ್ನು ದೊಡ್ಡದು ಮಾಡಿಕೊಂಡ್ರೇನೂ ಅದು ನಿಮ್ಮನ್ನು ಕಾಡೋದಿಲ್ಲ.
ಅದು ನಿಮ್ಮನ್ನು ಕಾರ್ಯರತರನ್ನಾಗಿ ಮಾಡಿಸ್ತದೆ. ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡೋಣ. 20 ವರ್ಷದ ಹಿಂದೆ ಚಿಂತೆ ಮಾಡ್ತಿದ್ವಾ? ನಾವು ಮಾಡ್ತಿದ್ವಾ? ಮಾಡ್ತಾ ಇದ್ದೋ? ಯಾವುದೋ ಚಿಂತೆ ಇತ್ತು. ಆ ಪಕ್ಕದ ಮನೆಯವರು ನಮ್ಮ ಬಗ್ಗೆ ಏನು ಅನ್ಕೋತಾರೋ ಅನ್ನೋ ಚಿಂತೆ ಇತ್ತು. ಅಥವಾ ನಮ್ಮ ಮಕ್ಕಳು ಪಾಸ್ ಆಗ್ತಾರೋ ಪರೀಕ್ಷೆನಲ್ಲಿ ಇಲ್ವೋ ಅನ್ನೋ ಚಿಂತೆ ಕಾಡ್ತಿತ್ತು. ಯಾರೋ ಹೊರಗಡೆ ಹೋದರೆ ಅವ್ರು ಸರಿಯಾಗಿ ಬಂದು ಸೇರ್ತಾರೋ ಮನೆಗೆ ಇಲ್ವೋ ಅನ್ನೋಂಥ ಭಯ, ಅದೊಂದು ಚಿಂತೆ ಆಗ್ತಾ ಇತ್ತು. ಪ್ರತಿ ಸಲ ಚಿಂತೆ ನಾವು ಮಾಡ್ತಿದ್ದಾಗಲೂ ಆ ಚಿಂತೆಯಿಂದ ನಾವು ಹೊರಗೆ ಬಂದಿದ್ದೀವಿ ಅಲ್ಲ? ಹೊಸದಾಗಿ ಮಾಡ್ತಾ ಇಲ್ಲ. ಇವಾಗ ಹೊಸದಾಗಿ ಚಿಂತೆ ನಾವು ಮಾಡ್ತಾ ಇದ್ವು ಅಂತಂದರೆ ಯೋಚನೆ ಮಾಡಬೇಕು. ನಮ್ಮ ಜೀವನವನ್ನೇ ನಾವು ಮತ್ತೆ ನಿರೀಕ್ಷಿಸಿದಾಗ ಹಿಂದೆ ಎಷ್ಟೋ ಸಲ ಚಿಂತೆ ಮಾಡಿದ್ದೀನಿ, ಆ ಚಿಂತೆ ಮಾಡಬೇಕಾಗಿಲ್ಲ, ಎಲ್ಲ ಆಯಿತು, ಚೆನ್ನಾಗೇ ಆಗಿದೆ, ಇವಾಗ ನಾನು ಇದ್ದೀನಿ, ಇನ್ನೂ ಗಟ್ಟುಮುಟ್ಟಿಯಾಗಿ ಕೂತಿದ್ದೀನಲ್ಲ. ನೀವು ಗಟ್ಟುಮುಟ್ಟಿಯಾಗಿ ಇದ್ದೀರ್ತಾನೆ ಈಗ ಕೂಡ. ಆ ಚಿಂತೆ ಎಲ್ಲ ಯಾಕೆ ಮಾಡೋಕ್ಕೆ ಹೋಗಿದ್ದೆ ಹಿಂದೆ? ನಾವು ಮಾಡಿದ ಚಿಂತೆ ಎಲ್ಲ ಅದು ಅನಾವಶ್ಯಕ ಅನ್ನೋದು ನಮಗೆ ಗೊತ್ತಾಗ್ತದೆ, ನಮ್ಮ ಹಿಂದೆ ಜೀವನವನ್ನು ನಾವು ನಿರೀಕ್ಷಣೆ ಮಾಡಿದಾಗ. ಒಂದು. ಎರಡನೆಯದು, ಎಲ್ಲ ಬದಲಾಗ್ತಾ ಇದೆ ಜೀವನದಲ್ಲಿ. ಯಾವುದು ಹಾಗೆ ಅಲ್ಲ. ಶತ್ರುರು ಮಿತ್ರರಾಗ್ತಾ ಇದ್ದಾರೆ, ಮಿತ್ರರು ಶತ್ರುಗಳಾಗ್ತಾ ಇದ್ದಾರೆ. ಜೀವನದಲ್ಲಿ ಎಲ್ಲವೂ ಬದಲಾಯಿಸ್ತಾ ಇದೆಯೋ ಇಲ್ಲೋ? ತುಂಬ ನೆಂಟಸ್ಥರು, ತುಂಬ ಹತ್ರ ಇದ್ದವರು, ತುಂಬ ಮಮತೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು, ಎಷ್ಟು ಏನಾಯ್ತೋ ಗೊತ್ತಾಗಲ್ಲ, ನಮಗೆ ಅರ್ಥ ಆಗೋದಿಲ್ಲ. ಸಡನ್ನಾಗಿ ಬದಲಾಗ್ಬಿಡ್ತಾರೆ. ಆ ಥರ ಆಗಿದ್ದಾರಾ? ಎಷ್ಟು ಜನಕ್ಕೆ ಆಗಿದ್ದೀರಾ ಆ ಥರ? ಕೈ ಎತ್ತಿ ನೋಡೋಣ. ಎಷ್ಟು ಜನಕ್ಕೆ ನೀವು ಅವ್ರಿಗೋಸ್ಕರ ಎಲ್ಲ ಮಾಡಿದಿರಿ, ಅವ್ರು ಏನೋ ಇದ್ದಕ್ಕಿದ್ದಾಗ ಅವ್ರ ತಲೆ ತಿರುಗಿತು, ಏನಾಯಿತು? ನಮಗೆ ವಿರೋಧಿಗಳಾಗ್ಬಿಟ್ರು. ಹೌದಾ? ಹಾಗೆ ಸಂಬಂಧನೇ ಇಲ್ಲದೆ ಇರೋರು ಬಂದು ನಮಗೆ ಸಹಾಯ ಮಾಡಿದಾರಾ? ಎಷ್ಟು ಜನಕ್ಕೆ ಆ ಥರ ಸಹಾಯ ಮಾಡಿದ್ದಾರೆ? ಕೈ ಎತ್ತಿ. ನೋಡಿ, ಅದೇ ನಮಗೆ ಶತ್ರುಗಳು ಮಿತ್ರರಾಗೋದು ಕಾಲದಿಂದ. ಅದಕ್ಕೆ ಹೇಳಿದ್ರು ಕಾಲಾಯ ತಸ್ಮೈ ನಮಃ ಅಂತ. ನಮ್ಮ ಸಮಯ ಚೆನ್ನಾಗಿದ್ದರೆ ನಮ್ಮ ವೈರಿಗಳು ನಮಗೆ ಕರೆದು ಔತಣದ ಊಟ ಕೊಡ್ತಾರೆ. ನಮ್ಮ ಸಮಯ ಸರಿ ಇಲ್ದಿದ್ರೆ ನಮಗೆ ತೀರಾ ಬೇಕಾದವರು ನಮ್ಮ ಮಕ್ಕಳೇ ನಮ್ಮ ಮೇಲೆ ದೂರ ಮಾಡ್ತಾರೆ, ನಮ್ಮನ್ನು ತೆಗಳ್ತಾರೆ, ಎಲ್ಲ ಮಾಡ್ತಾರೆ. ಆದ್ದರಿಂದ ಕಾಲಕ್ಕೆ ನಮಸ್ಕಾರವನ್ನು ಮಾಡಿ. ಗೊತ್ತಾಯ್ತಲ್ಲ? ಹೀಗಿದ ಮೇಲೂ ಚಿಂತೆ ಬಿಡ್ರಿ. ಮೂರನೇದು, ಎಲ್ಲ ಬದಲಾಗ್ತದೆ, ಪ್ರತಿಯೊಂದು ಬದಲಾಗ್ತದೆ. ಇನ್ನೊಂದು, ಕೆಲವೆಲ್ಲ ಬದಲಾಗೋದೇ ಇಲ್ಲಪ್ಪ, ಅದು ಹಾಗೇ ಇರ್ತದೆ. ಈಗ ವಯಸ್ಸಾದ ಮೇಲೆ, ಸ್ವಲ್ಪ ಒಂದು ಏಜ್ ಆದಮೇಲೆ ನಮ್ಮ ತಾತನೋ ನಮ್ಮ ಅಜ್ಜಿನೋ ನಮ್ಮ ತಂದೆನೋ ಬದಲಾಗಬೇಕು ಅಂದ್ರೆ ಸಾಧ್ಯನಾ? ಅದು ಸೊಸೆ ಅನ್ಕೋತಾಳೆ ನಮ್ಮ ಅತ್ತೆ ಬದಲಾಗ್ಲಿ ಅಂತ. ಅತ್ತೆ ಬದಲಾಗೋದು ಸಾಧ್ಯನಾ? ಹಾಗೇನೋ ಅತ್ತೇನೋ ಅನ್ಕೋತಿದ್ರೆ ಸೊಸೆ ಬದಲಾಯಿಸ್ಬೇಕು ಅಂತ. ಸೊಸೆ ಬದಲಾಗೋಕ್ಕೆ ಸಾಧ್ಯನಾ? ಅವ್ರು ಹೇಗಿದ್ದಾರೋ ಅವ್ರು ಹಾಗೆ ಸ್ವೀಕಾರ ಮಾಡ್ಕೊಳ್ಳಿ. ಅವರವರ ರುಚಿ, ಲೋಕೋ ಭಿನ್ನ ರುಚಿಗೆ ಅಂದರು. ಎಲ್ಲರ ರುಚಿನೂ ಬೇರೆ ಬೇರೆ. ಆದ್ದರಿಂದ ಯಾರನ್ನ ಹೇಗಿದ್ದಾರೋ ಅವ್ರನ್ನ ಹಾಗೆ ಸ್ವೀಕಾರ ಮಾಡ್ಕೊಳ್ಳಿ. ಆವಾಗಲೂ ಮನಸ್ಸು ಶಾಂತವಾಗ್ತದೆ. ಮತ್ತೆ ನಮಗೆ ಯಾವಾಗ ಸಮಸ್ಯೆ ಬಂದಿದೆಯೋ ಆವಾಗೆಲ್ಲ ನಮ್ಮ ಜೊತೆ ಒಂದು ಶಕ್ತಿ ಇದೆ. ನಮಗೆ ಯಾವಾಗಲೂ ಒಬ್ಬ ಈಶ್ವರ ಭಗವಂತ ಒಂದು ಕೃಪೆ ಕೊಟ್ಟಿದೆ, ನಮ್ಮ ಜೊತೆಗೆ ಯಾವಾಗಲೂ ನಡ್ಕೊಂಡು ಬರ್ತಾ ಇತ್ತು. ಅದರಿಂದ ನಮಗೆ ಈಗಲೂ ಇರುತ್ತೆ, ಮುಂದೇನೂ ಇರುತ್ತೆ ಅನ್ನೋ ಒಂದು ಭರವಸೆ ಇರಬೇಕು. ಒಂದು ಪರಬ್ರಹ್ಮನ ಶಕ್ತಿ, ಒಂದು ಈಶ್ವರನ ಶಕ್ತಿ ನಮ್ಮ ಜೊತೆ ಇದೆ. ಅದು ನಮಗೆ ಒಳ್ಳೆಯದನ್ನೇ ಕೊಡ್ತದೆ. ಆ ಶಕ್ತಿ ಭಗವಂತ ನಮ್ಗೆ ಯಾವತ್ತೂ ಕೈ ಬಿಡೋದಿಲ್ಲ, ನಮ್ಗೆ ಯಾವತ್ತೂ ಒಳ್ಳೆಯದೇ ಮಾಡ್ತಾನೆ ಅನ್ನೋದು ಒಂದು ಮಾತು ನಮ್ಮ ಮನಸ್ಸಿಗೆ ದಾಟಿಬಿಟ್ರೆ ಸಾಕು. ಇನ್ನೇನು ನೀವು ಮಾಡಬೇಕಿಲ್ಲ. ಭಗವಂತ ನೀವು ತೆಂಗಿನಕಾಯಿ ಹೊಡೆಯೋಗೋದಿಲ್ಲ, ಬೇರೆ ಏನೂ ಮಾಡಬೇಕಾಗಿಲ್ಲ. ಭಗವಂತ ನಿಮ್ಮಲ್ಲಿ ಏನು ಅಪೇಕ್ಷಿಸ್ತಾನೆ? ದೃಢವಾದ ವಿಶ್ವಾಸ. ಏನು? ದೃಢವಾದ ವಿಶ್ವಾಸ. ನನ್ನ ಕೈ ಬಿಡಲ್ಲ ಭಗವಂತ, ನನಗೆ ಒಳ್ಳೆಯದೇ ಆಗತ್ತೆ ಅಂತಕ್ಕಂಥ ದೃಢವಾದ ಒಂದು ವಿಶ್ವಾಸ ಗೊತ್ತಲ್ಲ. ಆಗ ಏನಾಗುತ್ತೆ, ಜೀವನದಲ್ಲಿ ಬಹಳಷ್ಟು ಎಲ್ಲ ಆಗುತ್ತೆ. ಮತ್ತೆ 4 ತತ್ವಗಳು ನಮಗೆ ಬೇಕಾಗ್ತದೆ. ಏನು? ಶಕ್ತಿ, ಯುಕ್ತಿ, ಭಕ್ತಿ ಮತ್ತೆ ಮುಕ್ತಿ. ಇದು 4 ಬೇಕು. ಯುಕ್ತಿ ಬೇಕು. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೇರವಾಗಿ ಹೇಳಿದ ಪ್ರಯೋಜನ. ಕೆಲವು ನೋಡಿ, ಮಾವಿನಕಾಯಿ ನಾವೆಲ್ಲ ಚಿಕ್ಕವರಾಗಿದೆ ಮಾವಿನ ತೋಟಕ್ಕೆ ಹೋದಾಗ ಏನು ಮಾಡ್ತಿದ್ವು? ಮಾವಿನ ಹಣ್ಣು ಬೇಕಿದ್ರೆ
ಕಲ್ಲು ತಗೊಂಡು ಅಥವಾ ಕೋಲ್ ತಗೊಂಡು ನೇರವಾಗಿ ಮಾವಿನ ಹಣ್ಣಿಗೆ ಹೊಡಿಯೋಕ್ಕಾಗೋಲ್ಲ, ಕೊಂಬೆಗೆ ಹೊಡಿಬೇಕಾಗ್ತದೆ. ಕೊಂಬೆಗೆ ಹೊಡೆದ್ರೆ ಮಾವಿನ ಹಣ್ಣು ಬೀಳುತ್ತೆ. ಹಾಗೆ ಕೆಲವನ್ನ ನೇರವಾಗಿ ಹೇಳಬೇಕು, ಕೆಲವನ್ನ ಯುಕ್ತಿಯುತವಾಗಿ ನಾವು ಕೆಲಸ ಮಾಡ್ಕೋಬೇಕು. ಯುಕ್ತಿ ಇಲ್ದಿದ್ರೆ ಜೀವನದಲ್ಲಿ ಶಾಂತಿ ಸಿಗೋದಿಲ್ಲ. ಕೋಪಿಸ್ಕೊಳ್ಳೋ ಪ್ರತಿ ಮನುಷ್ಯನು ಏನು ಹೇಳ್ತಾನೆ, ನಾನು ಮಾಡೋದು ಸರಿನೇ ಇದರಿಂದ ಅಂತ ಅಂತಾನೆ. ನಾನು ನ್ಯಾಯಕ್ಕಾಗಿ ಮಾಡ್ತೀನಿ, ನಾನು ಸರಿಯಾಗಿ. ನೀನು ಸರಿ ಮಾಡಿರ್ಬೋದು, ಆದರೆ ಅದನ್ನು ಸರಿಯಾಗಿ ಕಮ್ಯುನಿಕೇಟ್ ಮಾಡಯ್ಯ ಮಹಾರಾಯ ಅಂತ ಹೇಳ್ತಾನೆ. ಏನು ಸರಿಯಾಗಿ ಹೇಳ್ರಿ, ಅವ್ರಿಗೆ ಮನದಟ್ಟೋ ಹಾಗೆ ಹೇಳ್ರಿ. ನಮ್ಮ ಸರ್ವಜ್ಞ ಹೇಳ್ದಲ್ಲ, ಮಾತಿನಿನ್ ನೆಗೆ ನುಡಿಯು ಮಾತಿನಿಂ ಹೆಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ. ಅದರಿಂದ ಹೆಚ್ಚು ಮಾತಾಡ್ಕೊಡ್ದು. ಇಷ್ಟು ಹೇಳಿದ್ದೀವಿ. ಇಲ್ಲೂ ನೀವೆಲ್ಲ ಸೇರಿ ಏನಾದರೂ ಒಂದು ಸೇವೆ ಪ್ರಕಲ್ಪವನ್ನು ಇಟ್ಕೊಳ್ಳಿಪ್ಪ. ಜೀವನದ ಉದ್ದೇಶ ಇಟ್ಕೊಳ್ಳಿ. ಎಲ್ಲರ ಮುಖದಲ್ಲೂ ಮುಗುಳ್ನಗೆ ತರೋಣ. ಜೀವನ ಕ್ಷಣಿಕ. ನಾವು ಇರೋಷ್ಟು ಸಮಯದಲ್ಲಿ ಒಂದಷ್ಟು ಒಳ್ಳೆ ಸೇವೆ ಮಾಡೋಣ. ಎಲ್ಲರ ಮುಖದಲ್ಲೂ ಮುಗುಳ್ನಗೆ ತರೋಣ. ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಕೊಳ್ಳೋಣ. ನಿಶ್ಚಲವಾದ ವಿಶ್ವಾಸ. ಎಲ್ಲ ಒಳ್ಳೆಯದೇ ಆಗಿದೆ. ಭಗವಂತ ಎಲ್ಲ ಒಳ್ಳೆಯದೇ ಮಾಡ್ತಾನೆ. ಸತ್ಯಕ್ಕೆ ಯಾವತ್ತೂ ಜಯ ಸಿಗತ್ತೆ. ಈ ವಿಶ್ವಾಸವನ್ನು ಇಟ್ಕೊಂಡು ನಾವು ಮುಂದೆ ಬರ್ಬೇಕು. ಈಗ ಶಿಕ್ಷಾ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ತಗೊಂಬಂದಿದ್ದೀವಿ. ಒಂದು ಕ್ರಾಂತಿ ಆಗ್ತಾ ಇದೆ. ಮಕ್ಕಳಿಗೆ ಅಂತರ್ಸ್ಫುರಣ, ಇಂಟ್ಯೂಷನ್ ಹೆಚ್ಚು ಮಾಡಲಿಕ್ಕೆ ಒಂದು ಪ್ರಯೋಗ ಮಾಡಿದ್ದೀವಿ. 8ರಿಂದ 18 ವರ್ಷದ ಮಕ್ಕಳಿಗೆ ನೀವು ಒಂದು ಸಲ ನೋಡಿ, ಆರ್ಟ್ ಆಫ್ ಲಿವಿಂಗ್ ಇಂಟ್ಯೂಷನ್ ಪ್ರೋಸೆಸ್ ನಮ್ಮ ಆ ವೆಬ್ಸೈಟ್ನಲ್ಲಿ ನೋಡ್ರಿ. ಅದ್ಭುತವಾಗಿರ್ತದೆ. ಮಕ್ಕಳು ನೀವೇನಾದರೂ ಸಾಮಾನು ಕಳೆದು ಬಿಟ್ಟಿದ್ರೆ ಮಕ್ಕಳನ್ನ ಕೇಳಿ, ಅವ್ರು ಕಣ್ಣು ಮುಚ್ಕೊಂಡು ಕಣ್ಣಿಂದ ನೋಡಿ ನಿಮ್ಮ ಮನೆಯಲ್ಲೇ ಎಲ್ಲ ಹೇಳ್ಬಿಡ್ತಾರೆ. ಏನು ಬೇಕೋ ಎಲ್ಲ ನಿಮ್ಮ ಮಕ್ಕಳು ಹೇಳ್ಬೋದು. ಏನು ಪ್ರಶ್ನೆಗಳು ಬರ್ತದೆ, ಕ್ವಶನ್ ಪೇಪರ್ ಬರ್ತದೆ, ಇದೆಲ್ಲ ಮಕ್ಕಳಿಗೆ ಮೊದಲೇ ಗೊತ್ತಾಗ್ಬಿಡ್ತದೆ. 50% ತೊಗೊತಿರ್ತಕ್ಕಂಥ ಮಕ್ಕಳು ಇವಾಗ 95% ತೊಗೋತಾ ಇದ್ದಾರೆ. ಅದ್ಭುತವಾದ ಒಂದು ಪ್ರಕ್ರಿಯೆ. ಹೆಚ್ಚು ಟೈಮು ತಗೊಳ್ಳಲ್ಲ. 1 ತಿಂಗಳೊಳಗೆ ಮಕ್ಕಳು ಅವರ ಅಂತಶ್ಚೇತನವನ್ನು ಚೆನ್ನಾಗಿ ಅಭಿವೃದ್ಧಿ ಪಡ್ಕೋಬೋದು. ಆಶ್ಚರ್ಯ ಪಟ್ಬಿಡ್ತೀರ ನೀವು ನೋಡಿದ್ರೆ. ಮಕ್ಕಳು ಕಣ್ಣಲ್ಲಿ ಪಟ್ಟಿ ಕಟ್ಕೊಂಡು ಯಾವುದು ಬೇಕಾದರೂ ಓದ್ತಾರೆ, ಏನು ಬೇಕಾದರೂ ಬರೀತಾರೆ. ಭಾರತೀಯ ಮಕ್ಕಳು ಚೈನಾದೆಲ್ಲ ಬರೀತಾರೆ. ಚೈನಾ ಸ್ಕ್ರಿಪ್ಟ್ಸ್ ಎಲ್ಲ ಬರೀತಾರೆ. ಮರಾಠಿ, ಉರ್ದು ಏನು ಬೇಕಾದ್ರೂ ಬರೀತಾರೆ. ಅಷ್ಟು ಅವರಲ್ಲಿ ಪ್ರತಿಭೆಯನ್ನು ಜಾಗೃತೆ ಮಾಡ್ತದೆ.